ಆರಾಮ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ರೀಸೆಂಟ್ ವ್ಲಾಗ್ ಬಂದುಬಿಟ್ಟು ನಮ್ಮ ಮನೆಯವರು ಕುಂಭಮೇಳಕ್ಕೆ ಹೋಗಿರೋದು ಪಾರ್ಟ್ 1 ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಅದು ಪಾರ್ಟ್ 2 ಮತ್ತು ಪಾರ್ಟ್ 3ನೂ ಇದೆ. ಅದು ಎಡಿಟಿಂಗಿಗೆ ವಾಯ್ಸ್ ಓವರ್ ಕೊಡೋದಕ್ಕೆ ನಮ್ಮ ಮನೆಯವ್ರ ಜೊತೆಲಿ ಇರಬೇಕಿತ್ತು. ನಾನು ಅಮ್ಮನ ಮನೆಗೆ ಹೋಗಿದ್ದೆ. ನಮ್ಮ ಮನೆಯವರು ನಮ್ಮೂರಲ್ಲಿ ಕ್ರಿಕೆಟ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ರು. ಸೊ ಯಾವ್ಯಾವ ಜಾಗಕ್ಕೆ ಹೋಗಿದ್ರು, ಏನು ಮಾಡಿದ್ರು, ನನಗೆ ಆ ವಿಡಿಯೋಸ್ ನೋಡ್ಬೋದು ಹೊರತು ಏನು ಅಂತ ಗೊತ್ತಿಲ್ಲ ಅಲ್ವಾ ವಾಯ್ಸ್ ಓವರ್ ಕೊಡೋದಕ್ಕೆ. ಸೊ ಅಮ್ಮನ ಮನೆಯಿಂದ ರೀಸೆಂಟಾಗಿ ಅಷ್ಟೇ ಬ್ಯಾಂಗ್ಳೂರಿಗೆ ಬಂದೆ. ಸೊ ಹಾಗಾಗಿ ಪಾರ್ಟ್ 2 ಮತ್ತು ಪಾರ್ಟ್ 3 ಅಪ್ಲೋಡ್ ಮಾಡೋದು ಡಿಲೇ ಆಗಿದೆ. ಇಷ್ಟರಲ್ಲೇ ಅದನ್ನು ಅಪ್ಲೋಡ್ ಮಾಡ್ತೀನಿ. ಬಟ್ ಇವತ್ತು ವ್ಲಾಗ್ ಮಾಡ್ತಿರೋದು ಏನು ಸ್ಪೆಷಲ್ ಅಂದರೆ, ಸ್ವಲ್ಪ ಡಿಫ್ರೆಂಟಾಗಿ ಸೋಯಾ ಚಂಕ್ಸ್ನ ಬಳಸ್ಕೊಂಡು ರೈಸ್ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿನ ನಿಮಗೂ ತೋರಿಸೋಣ ಅನ್ನಿಸ್ತು. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ನ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನ್ನ ಹೆಲ್ತ್ ಸಪೋರ್ಟ್ ಮಾಡ್ತಿಲ್ಲ. ಅಮ್ಮನ ಮನೆಗೆ ಹೋಗಿ 10 ಡೇಸ್ನು ಡೈಲಿ ಹಾಸ್ಪಿಟಲ್ಗೆ ಹೋಗೋದೇ ಆಗಿದೆ. ಸ್ವಲ್ಪ ಹುಷಾರಿಲ್ಲದೆ ಸಲೈನ್ ಹಾಕಿದ್ದಾಯಿತು, ನರದಲ್ಲಿ ಇಂಜೆಕ್ಷನ್ ಮಾಡಿದ್ದಾಯಿತು. ಅದೆಲ್ಲ ಏನು ಹುಷಾರಿರಲಿಲ್ಲ ಅಂತ ಹೇಳಲ್ಲ, ಬಟ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಇವಾಗ ರಿಕವರ್ ಆಗಿದ್ದೀನಿ, ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಸೊ ಇವತ್ತು ಸ್ಪೆಷಲ್ ಆಗಿ ರೆಸಿಪಿನ ಮಾಡ್ತಿರೋದ್ರಿಂದ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡೋಣ, ಬಿಟ್ಟರೆ ಹಾಗೆ ಗ್ಯಾಪ್ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಕೀಪ್ ಸಪೋರ್ಟಿಂಗ್ ಮೀ. ಸೊ ಬನ್ನಿ ಇವಾಗ ರೆಸಿಪಿ ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಸೊ ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಸ್ವಲ್ಪ ಪ್ರಾಸೆಸ್ ಇದೆ. ಸೋಯಾ ಚಂಕ್ಸ್ನ ಕುದಿಯೋ ನೀರಲ್ಲಿ ಚೆನ್ನಾಗಿ ಕುದೀತಾ ಇರಬೇಕು ನೀರು. ಆ ನೀರನ್ನ ಹಾಕಿ ಈ ಥರ ಸೋಪ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ 2 ಆನಿಯನ್ ಮತ್ತು ಒಂದು 12ರಿಂದ 15 ಗೋಡಂಬಿನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇದು ಕೂಲ್ ಆದಮೇಲೆ ಇದರಲ್ಲಿರೋ ನೀರನ್ನ ತೆಗೆದ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಈ ರೈಸ್ಗೆ ನಾನು ಬರೀ ಬಾಸ್ಮತಿ ರೈಸ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಮುಂಚೆನೇ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಆನಿಯನ್, ಟೊಮ್ಯಾಟೊ ಆ್ಯಂಡ್ ನಾವು ಪೇಸ್ಟ್ ಮಾಡ್ಕೋತೀವಿ ಅಂತ ತೋರಿಸಿದ್ನಲ್ಲ, ಅದಕ್ಕೆ ಈ ಕೊತ್ತಂಬರಿನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಸೊ ಇವಾಗ ರೈಸ್ ಮಾಡೋದಕ್ಕೆ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಆನ್ ಮಾಡಿ, ನೆಕ್ಸ್ಟ್ ಇವಾಗ ಅದಕ್ಕೆ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಒಂದು ಕುಕ್ಕರಲ್ಲಿ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಹೀಟ್ ಆಗಿದೆ. ಇವಾಗ ಇದಕ್ಕೆ ಪಲಾವ್ ಎಲೆ, ಚಕ್ಕಿ, ಹೂವು, ಮೆಣಸು, ಲವಂಗ ಎಲ್ಲನೂ ಹಾಕ್ಕೊಬೋದು. ಸ್ಟಾರು, ನಿಮ್ಗೆ ಏನೇನು ಬೇಕೋ ಎಲ್ಲ ಪಲಾವ್ ಮಸಾಲಾನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನದ ಪುಡಿ. ನೆಕ್ಸ್ಟ್ ಬಂದ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದಾದಮೇಲೆ ಮುಂಚೆನೇ ಚಾಪ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಮತ್ತು ಈರುಳ್ಳಿನೂ ಆ್ಯಡ್ ಮಾಡ್ಕೋಬೇಕು. ಇವಾಗ ಈ ಟೊಮ್ಯಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮುಂಚೆನೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಗೋಡಂಬಿ, ಅದಾದಮೇಲೆ ಕೊತ್ತಂಬರಿ, ಇಷ್ಟನ್ನು ಇವಾಗ ಮಿಕ್ಸಿಗೆ ಹಾಕ್ಕೊತೀನಿ. ಇದು ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಡಿದ್ಬಿಡುತ್ತೆ. ಸೊ ನೋಡಿ, ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಆ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದು ಪೇಸ್ಟ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಮುಂಚೆನೇ ಸೋಪ್ ಮಾಡಿ ಇಟ್ಕೊಂಡಿರೋ ಸೋಯಾ ಚಂಕ್ಸ್ನು ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಟೇಸ್ಟ್ ತಕ್ಕಂಗೆ ಸ್ವಲ್ಪ ಖಾರದ ಪುಡಿ. ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಅದಾದಮೇಲೆ ಒಂದು ಸ್ವಲ್ಪ ಕೊರಿಯಂಡರ್ ಪೌಡರ್.
ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾರಿದ್ದಾರೆ ನೋಡು, ಹಾಯ್ ಮಾಡು, ಮೊಮ್ಮ ಮಾಡ್ರಿ ಬರ್ರಿ ಅಂತ ಹೇಳಿ. ಬರ್ರಿಪ್ಪ ಏನ್ ಬರ್ರಿಪ್ಪ, ಯಾರ್ ಲ್ಯಾಂಗ್ವೇಜ್ ಅಪ್ಪ, ಯಾರ್ ಲ್ಯಾಂಗ್ವೇಜ್ ಅಪ್ಪ ಅದು? ಅಥರ್ವನ್ ಲ್ಯಾಂಗ್ವೇಜಾ? ಸೊ ಎಲ್ಲ ಹಾಕೊಂಡ್ಮೇಲೆ ಈಗ ಫೈನಲ್ ಆಗಿ ಇದಕ್ಕೆ ಮುಂಚೆನೆ ವಾಶ್ ಮಾಡಿ ಇಟ್ಕೊಂಡಿರೋ ಬಾಸ್ಮತಿ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬಾಸ್ಮತಿ ಅಕ್ಕಿ ಮತ್ತು ಸೋನಾ ಮಸೂರಿ ಅಕ್ಕಿ ಎರಡು 1:1 ರೇಷಿಯೋದಲ್ಲೂ ತೊಗೋಬೋದು. ನಾನು ಇವತ್ತು ಬರೀ ಬಾಸ್ಮತಿ ರೈಸಲ್ಲಿ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಹಾಕ್ಕೊಂಡು ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ ಅಂತ ಅಥರ್ವ ಪಾಪ ಮ್ಯೂಸಿಕ್ ಕೊಡ್ತಾ ಇದ್ದಾನೆ. ಸೊ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಯೂಶ್ವಲಿ ಎಲ್ರಿಗೂ ಐಡಿಯಾ ಇರುತ್ತೆ ಅಂದ್ಕೊಂಡಿದ್ದೀನಿ, ಬಾಸ್ಮತಿ ಅಕ್ಕಿಗೆ 1:1 ರೇಷಿಯೋದಲ್ಲಿ ನೀರು ಹಾಕ್ಕೋಬೇಕು. ಸೊ 1 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಫೈನಲ್ ಆಗಿ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಸೊ ಇಷ್ಟನ್ನು ಹಾಕಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 1 ವಿಸಲ್ ಆದರೆ ಸಾಕು. ಸೋಯಾ ಚಂಕ್ಸ್ ರೈಸ್ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಯಾವ ಥರ ಇದೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡ್ತೀರಿ. ನೋಡಿ ರೈಸ್ ಯಾವ ತರ ಆಗಿದೆ ಅಂತ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ, ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ. ಇನ್ನು ನಾವು ಮಸಾಲಾ ಐಟಮ್ಸ್ ಎಲ್ಲ ಹಾಕೊಂಡು ರೈಸ್ ಮಾಡ್ಕೊಂಡಿರೋದ್ರಿಂದ ಅಥರ್ವಂಗೆ ಅದನ್ನ ಊಟ ಮಾಡ್ಸಲ್ಲ ನಾನು. ಸೊ ಅವನಿಗೋಸ್ಕರ ಸಪ್ರೇಟ್ ಆಗಿ ದಾಲ್ ಕಿಚಡಿ ಏನಾದ್ರು ಹೇಳ್ಬೋದು. ಏನ್ ಹೇಳ್ಬೋದು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಆಯ್ತಾ, ಈ ರೆಸಿಪಿನ ನೋಡ್ಬಿಟ್ಟು. ಸೊ ಇದಕ್ಕೆ ಒಂದು ಚಿಕ್ಕ ಕುಕ್ಕರ್ ಅಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸಾಸಿವೆ, ಜೀರಿಗೆ, ಅರ್ಶಿನದ ಪುಡಿ, ಒಣಮೆಣಸಿನ್ಕಾಯಿ, ಆಮೇಲೆ ಚಿಕ್ಕದಾಗಿ ಚಾಪ್ ಮಾಡಿರೋ ಪಾಲಕ್ ಸೊಪ್ಪನ್ನ ಹಾಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಅದಾದ್ಮೇಲೆ ಮುಂಚೆನೆ ಸೋಕ್ ಮಾಡಿ ಇಟ್ಕೊಂಡಿರೋ ರೈಸು, ಮಸೂರ್ ದಾಲ್ ಮತ್ತೆ ತೊಗರಿ ಬೇಳೆ ಎರಡು 1 ಸ್ಪೂನ್ ತಗೊಂಡಿದ್ದೀನಿ. ಈ ಸಿರ್ಲಾಕ್ ಸ್ಪೂನ್ ಬರುತ್ತೆ ನೋಡಿ, ಅದ್ರಲ್ಲಿ 2 ಬೇಳೆನೆ 1 ಸ್ಪೂನ್ ತಗೊಂಡಿದ್ದೀನಿ. ರೈಸ್ 2 ಸ್ಪೂನ್ ತಗೊಂಡಿದ್ದೀನಿ. ಇದನ್ನ ಒಂದು 20 ಮಿನಿಟ್ಸ್ ಸೋಕ್ ಮಾಡಿದ್ದೆ. ಅದಿಷ್ಟನ್ನು ಆಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪುನ ರುಚಿಗೆ ತಕ್ಕಷ್ಟು ಹಾಕೊಂಡು ಒಂದು 2-3 ವಿಸಲ್ ಆಗ್ಬೇಕು. ಇದು ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಅಂದ್ರೆ 2-3 ವಿಸಲ್ ಆದ್ರೆ ಈ ತರ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಸೊ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬಿಟ್ಟು ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಸರ್ವ್ ಮಾಡಿದ್ರೆ ಮುಗೀತು. ಮಕ್ಕಳಿಗೂ ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ಹಂಗೆ ಅವರಿಗೆ ಟೇಸ್ಟ್ನು ಇಷ್ಟ ಆಗುತ್ತೆ. ಅಥರ್ವಂಗೆ ಈ ತರ ಮಾಡಿದಾಗ ತುಂಬಾ ಇಷ್ಟಪಟ್ಟು ತಿಂತಾನೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ. ಇನ್ನು ಈವ್ನಿಂಗ್ ಸಡನ್ಲಿ ಫುಲ್ ಜೋರಾಗಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ನಾವು ವಿಂಡೋಸ್ ಕ್ಲೋಸ್ ಮಾಡೋಷ್ಟ್ರಲ್ಲಿ ಮನೆ ಒಳಗಡೆ ಎಲ್ಲ ನೀರ್ ಬಂದ್ಬಿಟ್ಟಿತ್ತು. ಈ ಸಮ್ಮರ್ ಅಲ್ಲಿ ಒಂದು ಒಳ್ಳೆ ಮಳೆನೇ ಆಯ್ತು ಅನ್ಕೊಳ್ಳಿ. ಸಡನ್ಲಿ ಕ್ಲೈಮೇಟ್ ಎಲ್ಲ ಫುಲ್ ತಂಪಾಗ್ಬಿಟ್ಟಿತ್ತು. ನಾವಂತೂ ಆ ಕ್ಲೈಮೇಟ್ ನ ಫುಲ್ ಎಂಜಾಯ್ ಮಾಡಿದ್ವಿ. ಇನ್ನು ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವ್ಲಾಗ್ ನ ನೋಡಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.